13,000 ರೂಪಾಯಿಯನ್ನ ಬ್ಯಾಂಕ್ನ 2 ಭಾಗಗಳಿಗೆ ಠೇವಣಿ ಇಡ್ತಾನೆ. ಒಂದು ಭಾಗನ 8% ಸರಳ ಬಡ್ಡಿ ದರದಲ್ಲಿ ಮತ್ತು ಇನ್ನೊಂದು 5% ಬಡ್ಡಿ ದರದಲ್ಲಿ ಹೂಡ್ತಾನೆ. ಒಂದು ವರ್ಷದ ನಂತರ ಅವನಿಗೆ ಬ್ಯಾಂಕಿನಿಂದ 13,830 ರೂಪಾಯಿ ದೊರಕುತ್ತೆ. 5% ಬಡ್ಡಿ ದರದಲ್ಲಿ ಎಷ್ಟು ಹಣ ಹೂಡಲಾಗೈತೆ ಅಂತ ಕೇಳಿದ್ರೆ ನೋಡ್ರಿ ಇಲ್ಲಿ ಪ್ರಿನ್ಸಿಪಲ್ 13,000 ಇದ್ರೆ ಅಮೌಂಟ್ ಎಷ್ಟಾಗೈತಿ 13,830 ಐತಿ. ಇಂಟ್ರೆಸ್ಟ್ ಎಷ್ಟು ಬಂದೈತಿ 830 ಡಿವೈಡೆಡ್ ಬೈ ರೇಟ್ ಎಷ್ಟಾಗುತ್ತೆ ಟೋಟಲ್ ಪರ್ಸೆಂಟೇಜ್ ಆಫ್ ರೇಟ್ 13,000ಕ್ಕೆ ಇಂಟು 100 ಮಾಡಿದ್ರೆ ಇಲ್ಲಿ 83 ಡಿವೈಡೆಡ್ ಬೈ 13% ಟೋಟಲ್ ರೇಟ್ ಆಗತ್ತೆ. ಇಲ್ಲಿ ಒಂದ್ ಎಷ್ಟೈತಿ 8% ಐತಿ, ಇನ್ನೊಂದು 5% ಐತಿ. ಎರಡು ಟೋಟಲ್ ರೇಟ್ ಎಷ್ಟು ಬಂದೈತಿ 83 ಡಿವೈಡೆಡ್ 13 ಬಂದೈತಿ. ಇವೆರಡಕ್ಕೂ 13 ಮಲ್ಟಿಪ್ಲೈ ಮಾಡೋಣ. ಇದೆಷ್ಟಾಗುತ್ತೆ 104, ಇದು 65, ಇದು 13 ಮಲ್ಟಿಪ್ಲೈ ಆಗಿ ಉಳಿದಷ್ಟು 83 ಆಗುತ್ತೆ. ರೇಷಿಯೋ ಏನಾಗುತ್ತೆ ಇದು 18:21 ಆಗುತ್ತೆ. 6:7 ಬರ್ತೈತಿ. ಟೋಟಲ್ ಎಷ್ಟೈತಿ 13 ಟೋಟಲ್ ವ್ಯಾಲ್ಯೂ ಎಷ್ಟು ಕೊಟ್ಟಾನ 13,000 ಆಗೈತಿ. ನಮ್ಗೆ ಏನ್ ಕೇಳಾನ ಇಲ್ಲಿ 5% ಗೆ ಎಷ್ಟು ರೇಷಿಯೋ ಐತಿ 7 ಐತಿ. ಇಂಟು 1000 ಮಾಡಿದ್ವಿ ಅಂದ್ರೆ ಎಷ್ಟು ಬರ್ತೈತಿ 7,000 ರೂಪಾಯಿ ಆಗತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ.